ಭಾವಿಸ್ತಾ ಇದ್ದೀನಿ. ಹಾಗೆ ಮತ್ತೋರ್ವ ಬಿಗ್ ಬಾಸ್ ಖ್ಯಾತಿಯ ಜಾನ್ವಿ ಮೇಡಮ್ ಕೂಡ ಇದ್ದಾರೆ. ಸೊ ವುಡ್ ಲೈಕ್ ಟು ವೆಲ್ಕಮ್ ಹರ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಜೊತೆಗೆ ಅವರನ್ನು ಕೂಡ ಸ್ವಾಗತ ಮಾಡೋಣ. ಅಂಡ್ ಆಫ್ ಕೋರ್ಸ್ ನಮ್ಮ ಬೆಳ್ಳುಳ್ಳಿ ಕಬಾಬ್ನ ಖ್ಯಾತಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಕಿ ವೆಲ್ಕಮ್. One photo. Come in there, please. Brother, in there, brother. Yes, ready. Have a still ready. Ready, man. Yes, Salan, in there, please. Disturb back there. Hello. Yes, everyone. Ready. ಯಾವುದು ಅಂತ ತಿಳ್ಕೊಳ್ಬೇಕಲ್ಲ. ಮಾಡೋದಾದ್ರೂ ಪರವಾಗಿಲ್ಲ, ತಿನ್ನೋದಾದ್ರೂ ಪರವಾಗಿಲ್ಲ, ಎರಡರಲ್ಲೂ ಯಾವುದು ಅಡುಗೆ ಮಾಡೋದು ಹೇಳ್ಬಿಡಿ. ಫಸ್ಟ್ ಯಾವುದು ನೀವು ತುಂಬಾ ಇಷ್ಟಪಟ್ಟು ಅಡುಗೆ ಮಾಡ್ತೀವಿ? ನನಗೆ ಬಿಗ್ ಬಾಸ್ ಹೋಗೋವರೆಗೂ ನನಗೆ ಗೊತ್ತಿರಲಿಲ್ಲ ನಾನು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ. ಜಾನ್ವಿ ಅವ್ರು ಇರೋ ಅಷ್ಟು ದಿನ ಅದ್ಭುತವಾಗಿ ಅವ್ರು ಎಲ್ರಿಗೂ ಅಡುಗೆ ಮಾಡಿ ಹಾಕ್ತಾ ಇದ್ರು ಅಲ್ಲಿ. ಸೊ ಶಿ ವಾಸ್ ವೆರಿ ವೆರಿ ಫೇಮಸ್. ಅವರು ಒಂದಷ್ಟಲ್ಲಿ ಹೇಳ್ಕೊಟ್ಟು ಹೋಗಿದ್ದು ಇತ್ತು, ಬಟ್ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದು ನಾನು ಜಾಸ್ತಿ ಕಿಚನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಹಾಗಾಗಿ ಅವ್ರು ಹೋದ್ಮೇಲೆ ಆ ಕಿಚನ್ ಸ್ಥಾನ ನಾನು ತಗೊಂಡೆ ಮತ್ತೆ ಬಿರಿಯಾನಿ ಮಾಡಿದ್ದೆ. ಆಗ ಎಲ್ರಿಗೂ ಒಂಥರ ವರ್ಲ್ಡ್ ಫೇಮಸ್ ಆಗೋಗಿದೆ ಬಿರಿಯಾನಿ. ಓಕೆ, ಈಗ ನಿಮ್ಮ ಕುಕಿಂಗ್ ಸ್ಟೈಲ್ ಅಲ್ಲಿ ಬಿರಿಯಾನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ. ನೀವು ತಿನ್ನೋ ಅಡುಗೆಯಲ್ಲಿ ಅಂದ್ರೆ ನಾನ್ ವೆಜ್ ಡಿಶ್ ಅಲ್ಲಿ ನಿಮಗೆ ಯಾವ ಪದಾರ್ಥ ತುಂಬಾ ಇಷ್ಟ ಆಗುತ್ತೆ? ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ? ಮುದ್ದೆ ಇಷ್ಟ ಆಗುತ್ತೆ. ಮುದ್ದೆ ಜೊತೆಗೆ ಎಲ್ಲ ತರದ ನಾನ್ ವೆಜ್ ಐಟಮ್ಸ್ ಇಷ್ಟ. ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾರು, ಕೈಮಾ ಸಾರು, ಮಟನ್ ಸಾರು, ಹೀಗೆ ಏನಾದ್ರು ಕಾಂಬಿನೇಷನ್? ನಾವೆಲ್ಲ ನಾನ್ ವೆಜ್ ಪ್ರಿಯರು. ಇದು ಅದು ಅಂತೆಲ್ಲ ನಮ್ಮನ್ನು ಬ್ರ್ಯಾಂಡ್ ಮಾಡೋಕ್ಕಾಗಲ್ಲ. ನಾನ್ ವೆಜ್ ಏನ್ ಕೊಟ್ಟರು ಇಷ್ಟನೇ. ಒಟ್ಟಾರೆ ನಾನ್ ವೆಜ್ ಆಗಿರ್ಬೇಕಷ್ಟೇ. ಓಕೆ, ಸೊ ಮತ್ತೊಂದ್ಸರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಜೊತೆಗೆ ಅಶ್ವಿನಿ ಗೌಡ ಮೇಡಮ್ಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ನಿಜವಾಗ್ಲೂ ಒಂದು ನಾನು ಆಗಷ್ಟು ಚಂದ್ರಪ್ರಭಾ ಸರ್ನ ಮಾತಾಡ್ಸ್ಬೇಕಾದ್ರೆ ಹೇಳ್ತಾ ಇದ್ದೆ, ಇಲ್ಲಿ ಏನ್ ಅನ್ಸ್ತಾ ಇದೆ ಅಂದ್ರೆ ನೀವು ಯಾರು ನಮಗೆ ಸ್ಪೆಷಲ್ ಇನ್ವೈಟೀಸ್ ಅಲ್ಲ, ನೀವೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಸೊ ರುಚಿ ಮೆಸ್ನ ಫ್ಯಾಮಿಲಿ ಮೆಂಬರ್ಸ್ ಇವತ್ತು ಬಂದಿದ್ದಾರೆ, ಅಷ್ಟು ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸಂತೋಷ್ ಅವರು ನನಗೆ ಸವಿರುಚಿ ಹೋಸ್ಟ್ ಮಾಡ್ತಾ ಇದ್ದೆ. ಅವಾಗಿಂದ ಪರಿಚಯ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಒಳ್ಳೆ ವ್ಯಕ್ತಿ. ಅಂದ್ರೆ ಏನು ಮಾತಾಡಲ್ಲ, ಯಾವುದನ್ನು ಕೂಡ ಬಂದ ರೀತಿ ಆ ಅಬ್ಬರ ಏನು ಇರಲ್ಲ, ಸೈಲೆಂಟ್ ಆಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ತುಂಬಾ ಒಳ್ಳೆ ವ್ಯಕ್ತಿತ್ವ ಅಂತ ಹೇಳ್ಬೋದು ಸಂತೋಷ್ ಅವರು. ಸಂತೋಷ್ ಅಷ್ಟೇ ಅಲ್ಲ, ಅವ್ರ ಇಡೀ ಫ್ಯಾಮಿಲಿ ಮಕ್ಕಳು ಕೂಡ ತುಂಬಾ ಒಳ್ಳೆ ಮಕ್ಕಳು. ಸೊ ಅಲ್ಲಿಂದ ಈವರೆಗೂ ಕೂಡ ಕಂಟಿನ್ಯೂ ಆಗಿದೆ. ನಾವು ಸುಮಾರು ಸಲ ಈಗ ನಾನೇನು ಒಂದಷ್ಟು ಜನ ಈ ಬಿರಿಯಾನಿ ಎಲ್ಲ ಕೊಡೋದು ಅಂತ ಬಂದಾಗ ಅವರಾಗಿ ಇನಿಷಿಯೇಟಿವ್ ತಗೊಂಡು ನಾವು ಮೈಸೂರಿಗೆ ಬಂದು ಯಾವುದೋ ಒಂದು ಗಾರ್ಡನ್ ಹೋಗಿ ಅಲ್ಲಿ ಬಿರಿಯಾನಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟಿದ್ರು ಅವರು. ಸೊ ಹಾಗಾಗಿ ನಮ್ಮ ಅವರ ಬಾಂಧವ್ಯ ಸವಿರುಚಿಯಿಂದ ಶುರು ಆಗಿ ಕಂಟಿನ್ಯೂಸ್ ಆಗಿದೆ. ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ನಾವೆಲ್ಲರೂ ಕೂಡ ಇದ್ದೀವಿ. ಬರ್ಡೇ ಕೂಡ ಹತ್ತಿರದಲ್ಲಿದೆ ಸಂತೋಷ್ ಅವರು. ಸೊ ಈ ಮೂಲಕನೇ ವಿಶ್ ಮಾಡ್ತೀನಿ. ಕಿಶೋರ್ ಅವರು ಅದೇನಾಗಿದೆ ಎಲ್ಲ ಒಂದು ಗ್ರೂಪ್ ಆಗ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಸೊ ರೀಸೆಂಟ್ ಆಗಿ ಬರ್ಡೇ ಆಯ್ತು. ಸೊ ಹಾಗೆ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅದು ಒಳ್ಳೇದಾಗಲಿ. ರುಚಿ ಬೇಸಿ ಇನ್ನಷ್ಟು ಬ್ರ್ಯಾಂಡ್ಸ್ಗಳು ಬೇರೆ ಬೇರೆ ರಾಜ್ಯದಾದ್ಯಂತ ವಿಸ್ತರಿಸಲಿ ಅಂತ ನನಗೆ ಫಸ್ಟ್ ವಿನೋದ್ ಸರ್ ದಯಮಾಡಿ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಿಸರ್ಗ ಮ್ಯಾಮ್, ನೀವು ಸರ್ ನಿಸರ್ಗ ಹಾರ್ಡ್ಲಿ ಗಿವ್ ಯು ವೆಲ್ಕಮ್. ಹೌದು, ಅಷ್ಟೇ ಮಾತಾಡಿಸ್ಬಿಟ್ಟಿದ್ದೀವಿ ನಾವು. ಓಕೆ, ಸೊ ಈಗಷ್ಟೇ ನಮ್ಮ ವಿನೋದ್ ಗೊಬ್ಬರಗಾರರವರು ಕೂಡ ಆ್ಯಡ್ ಆನ್ ಆಗಿದ್ದಾರೆ ಸೊ ಇವೆಂಟಿಗೆ. ಇವಾಗಲೂ ನಮಗೆ ಎಲ್ಲ ನಾನ್ ವೆಜ್ ಬಗ್ಗೆ ನಮ್ಮ ಹೆಣ್ಮಕ್ಳೆಲ್ಲ ಹೇಳ್ತಾ ಇದ್ರು. ಸೊ ನೀವು ಹೇಳಿ ಗೊಬ್ಬರಗಾರರವರಿಗೆ ನಾನ್ ವೆಜ್ ಜೊತೆಗೆ ಎಷ್ಟು ಥರದ ಕಲೆಕ್ಷನ್ ಇದೆ ಅಂದರೆ ಆ ವಾರದಲ್ಲಿ 7 ದಿನ ನಾನ್ ವೆಜ್ ಬೇಕು. ಅವರು ನಮಗೆ ಒಂದು ಹಳೆಯ ಸಂಬಂಧ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿದ್ರಲ್ಲ, ಪ್ರಪೋಸ್ ಮಾಡಿದಿಲ್ಲ, ನಿಸರ್ಗ ಗೊತ್ತಿಲ್ಲ ಅಷ್ಟೇ. ತುಂಬ ಖುಷಿ ಆಗ್ತದೆ. ನಮ್ಮ ಪಾಡಿಗೆ ಮಾತಾಡ್ತು ಪ್ರಭು ಶೆಟ್ಟಿ ಅಣ್ಣ ಕರೆದಿದ್ದೆ ಮಾತಾಡ್ಸಿ. ಸೊ ನಾನ್ ವೆಜ್ಜು ಏನು ಇಷ್ಟನ ಅಂತ ಹೇಳಿದ್ರಲ್ಲ, ಸೊ ನಾನು ನಾನ್ ವೆಜ್ ಎಷ್ಟು ಪ್ರಿಯ ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ ಮಾಡಿರ್ತಾರೆ. ಅದನ್ನ ಯಾವ ಅಡುಗೆ ಮಾಡ್ತಾರೆ ಪ್ರಭು ಅಂತಾರೆ. ನೀವು ಬರ್ತೀನಿ ಅವರೇ ಅಡುಗೆ ಓಪನ್ ಮಾಡ್ತೀನಿ, ನಾನು ಅಡುಗೆ ಮಾಡ್ತಾರೆ ನಾನು ಮಾಡಿ ಅಂತ. ತುಂಬ ಖುಷಿ ಆಗುತ್ತೆ. ರುಚಿ ಮಿಸ್ ಆತ್ಮೀಯ ಆಗುತ್ತೆ. ಅದ್ಭುತವಾಗಿ ಒಳ್ಳೆಯ ರುಚಿಕರವಾದ ಒಂದು ಫುಡ್ ನಾವು ತಿಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಅದ್ಭುತವಾಗಿ
ಎಲ್ಲ ಸೇರಬೇಕು ಅಂತ ಕೇಳ್ಕೊತೀವಿ. ಸೊ ನಮ್ಗೆ ಮತ್ತು ಸ್ಟೇಜ್ ಕೊಟ್ಟರೆ ನಿಜವಾಗ್ಲೂ ಕಾಮಿಡಿ ಮಾಡ್ತೀವಿ. ಜನಗಳ ಮಧ್ಯೆ ಮೈಕ್ ಕೊಟ್ಟರೆ ಕಾಮಿಡಿ ಮಾಡೋಕ್ಕಾಗಲ್ಲ. ಬನ್ನಿ ಐಫೋನ ನಾನ್ ವೆಜ್ ಬೇಕೇ ಬೇಕು. ನಾವೊಂದು ವಾರಕ್ಕೆ 3 ದಿನ ತಿಂತೀವಿ, 4 ದಿನ ತಿಂತೀವಿ. ಇನ್ನು 3 ದಿನ ಒಂದ್ ಸ್ವಲ್ಪ ಗ್ಯಾಪ್ ಕೊಡ್ತೀವಿ. ಇವ್ರಿಗಂತೂ ಬೇಕೇ ಬೇಕು. ಡೈಲಿ ಯಾವಾಗ್ಲೂ ನೀರು ಕುಡ್ತಂತೆ ಯಾಕಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀರು ಜಾಸ್ತಿ ಕುಡಿಬೇಕು. ಇನ್ನೂ ಒಂದ್ ಸ್ವಲ್ಪ ತಾಕತ್ತಿರ್ಬೇಕು ಅಂದ್ರೆ ಚಿಕನ್ ಮಟನ್ ತಿನ್ಬೇಕು. ಈಗ ನಮ್ಮದನ್ನೆಲ್ಲರ ನಿಸರ್ಗ ಮಾತಾಡೋದು. ಆಲ್ಮೋಸ್ಟ್ ಎಲ್ಲರೂ ನಿಸರ್ಗ ಅವರು ಫಸ್ಟ್ಲಿ ಒಂದು ಜೋರ್ ಚಪ್ಪಾಳೆ ಕೊಡೋಣಪ್ಪ. ಗೊಬ್ಬರಗಾಲ ಮತ್ತೆ ನಿಸರ್ಗ ಅವರು ಇವಾಗ ಎಂಟ್ರಿ ಆಗಿರೋದಕ್ಕೆ ವಿ ವೆಲ್ಕಮ್ ಯು. ಆ್ಯಂಡ್ ಹೇಳಿ ನಿಮಗೆ ನಾನ್ ವೆಜ್ ಬಗ್ಗೆ ರುಚಿ ಮೆಸ್ನ ಒಂದು ಸಂಬಂಧದ ಬಗ್ಗೆ ನಾನ್ ವೆಜ್ ಅಂದ ತಕ್ಷಣ ಫಸ್ಟ್ ಬಾಯಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ಸೊ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡ್ತಿರೋ ಬಂದಿದ್ದೀನಿ. ಸೊ ಫಸ್ಟ್ ನಾನ್ ವೆಜ್ ತಿನ್ನೋಣ ಅಂತ, ಬಿಕಾಸ್ ನಾನು ಮಟನ್ ಲವರ್ ಸಿಕ್ಕಾಪಟ್ಟೆ. ಸೊ ಚಿಕನ್ ಅಂತ ತಿನ್ನಲ್ಲ ನಾನು, ಹಾಗಾಗಿ ಒಳ್ಳೆ ಮಾಡ್ತೀನಿ. ಅವರು ಚಿಕನ್ ತಿನ್ನಲ್ಲ, ಮಟನ್ ತಿನ್ನೋದು ಅಭ್ಯಾಸ. ಸೊ ಅವರು ಮಟನ್ ತಿನ್ನೋದು ಅಭ್ಯಾಸ ಮಾಡ್ಕೊಂಡು ಈಗ ನನಗೂ ಚಿಕನ್ ಬಿಟ್ಬಿಟ್ಟಿದ್ದೀನಿ. ನಾನು ಮಟನ್ ತಿನ್ನೋದು ಮನೆಯಾಗಿ ಅವ್ವ ಮಟನ್ ತರ ನಾನು ಯಾವುದು ಮಟನ್ ಕಾಸ್ಟ್ಲಿ 800 ರೂಪಾಯಿ ಹೋಗೋ ಕೆ ಜಿ ಚಿಕನ್ ತಗೊಂಡು ನಾನು ಚಿಕನ್ ತಿನ್ನಲ್ಲ. ಮಟನ್ ತಗೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದ ಬರೀ ಚಿಕನ್ನು ಬರೀ ಮಟನ್ ಬಂದು ನಾನ್ ವೆಜ್ ಅಷ್ಟು ಇದ್ರೆ ಅತಿ ಎಷ್ಟು ನಾನ್ ವೆಜ್ ಪ್ರೀತಿ ಮಾಡ್ತೀವಿ. ನನ್ನ ಚಾನಲ್ ಹೆಸರು ಈ ಚಾನಲ್ ಹೆಸರು ವಿನಿ. ವಿನಿ ಅಂದ್ರೆ ಏನು ಕೇಳಬೇಕು. ವಿ ಅಂದ್ರೆ ವಿನೋದು, ವಿ ಅಂದ್ರೆ ನಿಸರ್ಗ. ಇಬ್ರು ಸೇರಿ ಯೂಟ್ಯೂಬ್ ಚಾನಲ್ ಮಾಡಿದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿರಿ, ಬರೀಬೇಡಿ. ಇಲ್ಲ ನನಗೆ ಸಪೋರ್ಟಾಗಿ ಯಾವುದು ಒಂಥರ ಖುಷಿ ಆಗುತ್ತೆ. ಇದನ್ನ ಟ್ರೋಲ್ ಮಾಡಬೇಡಿ, ಒಂದು ಸ್ನೇಹಪೂರ್ವಕವಾಗಿ ಮಾಡಿರೋದು. ಬಟ್ ನೀವು ಹಾಕ್ತೀರಿ ಇಂಟರ್ನೆಟ್ ನೋಡಿ ನಾವಿಬ್ರು ಟ್ರೋಲ್ ಮಾಡಬೇಡಿ ಅಂತ ಮಾಡಿ. ಇವ್ರಿಬ್ರು ಟ್ರೋಲ್ ಮಾಡಬೇಡಿ, ಎಲ್ಲ ಕರೆಕ್ಟಾಗಿ ನೋಡ್ಮೇಲೆ ಇವ್ರಿಬ್ರು ಟ್ರೋಲ್ ಮಾಡಬೇಡಿ. ಚಂದ್ರಣ್ಣ ಎಂದು ಇವರು ಒಂದು ಮತ್ತು ಇನ್ನೊಂದು ಖುಷಿ ವಿಚಾರ, ಒಂದು ವಿಚಾರ ಕೇಳಬೇಕು. ಗ್ಲಾಸ್ ಯಾವಾಗ ತಗೊಂಡೆ ಗ್ಲಾಸ್ ಚೆನ್ನಾಗಿರ್ತದೆ ಅಂತ ಕಂಡೆ ಅದು ಬಿಟ್ಟು ಬೇರೆ ಮಾಡಿ ಖುಷಿ ಆಯಿತು. ಎಲ್ಲ ಆರ್ಟಿಸ್ಟ್ಗಳು ಕಾಣ್ಕೊಳ್ಳೋದು ಹೆಣ್ಣು ಮಾತು ರುಚಿಯಾಗಿರುತ್ತೆ. ಹೆಸರು ರುಚಿಯಾಗಿ ಬಂದು ಮಾಡ್ತಾರೆ. ಫ್ಯಾಂಟಾಸ್ಟಿಕ್. ಸೊ ನಿಸರ್ಗ ಅವ್ರಿಗೂ ಕೂಡ